ಸೊ ಎಲ್ರಿಗೂ ನಮಸ್ತೆ. ತುಂಬ ಚೆನ್ನಾಗಿ ಕೇಳ್ತಿದ್ರಿ ಬ್ರೋ, ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ದು ಸೀಟ್ ಮೆಟ್ರಿಕ್ಸ್ ಬಗ್ಗೆ ಒಂದು ಶಾರ್ಟಾಗಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ. ಸೊ ನೀವು ಮೈಸೂರು ಯೂನಿವರ್ಸಿಟಿ ಪೇಜ್ ಓಪನ್ ಮಾಡಿದಾಗ ನೀವು ಇಲ್ಲಿ ಸ್ನಾತಕೋತ್ತರ ಪ್ರವೇಶಾತಿ ಮತ್ತು ಕೋರ್ಸ್ಗಳ ವಿವರ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಡ್ಮಿಷನ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ನಿಮ್ಮ ಅಡ್ಮಿಷನ್ ಡೀಟೇಲ್ಸ್ ಏನಿದೆ ಎಲ್ಲ ಇಲ್ಲೇ ಸಿಗುತ್ತೆ. ಸೊ ನೀವು ಇಲ್ಲಿ ಸೀಟ್ ಮೆಟ್ರಿಕ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ನೀವಿಲ್ಲಿ ಯಾವ ಒಂದು PDF ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಒಂದು ಓಪನ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನೀವು ಓಪನ್ ಮಾಡಾದ್ಮೇಲೆ ಇದು ಬಂದು ಸ್ಕೀಮ್ A ಮತ್ತು ಸ್ಕೀಮ್ B, ಇದು ಗಂಗೋತ್ರಿಗೆ ಅಷ್ಟೇ ಅಪ್ಲಿಕೇಬಲು. ಸೊ ಅಫಿಲಿಯೇಟೆಡ್ ಕಾಲೇಜ್ಗೆ ನೆಕ್ಸ್ಟು ತೋರಿಸ್ತೇನೆ. ಇದು ಬರೀ ಗಂಗೋತ್ರಿಗೆ ಅಷ್ಟೇ ಅಪ್ಲಿಕೇಬಲ್ ಆಗೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವ್ದಾರು ಒಂದು ಡಿಪಾರ್ಟ್ಮೆಂಟ್ ನಾನು ನೋಡ್ತೀನಿ ಅಂತಂದರೆ ಅಂಬೇಡ್ಕರ್ ಸ್ಟಡೀಸು. ಸೊ ಟೋಟಲ್ ಎಷ್ಟಿದೆ? ಗ್ರ್ಯಾಂಡ್ ಟೋಟಲ್ ಬಂದು 38. ಸರಿನಾ? ಗ್ರ್ಯಾಂಡ್ ಟೋಟಲ್ ಬಂದು 38. ಈ 38ಅಲ್ಲಿ 25 ಸೀಟ್ಸ್ ಬಂದು ಮೈಸೂರು ಯೂನಿವರ್ಸಿಟಿ ಅವರಿಗೆ. ಸರಿನಾ? 25 ಸೀಟ್ಸ್ ಬಂದು ಮೈಸೂರು ಯೂನಿವರ್ಸಿಟಿಗೆ. ಮತ್ತು ಉಳಿದಿದ್ದು ಏನು 13 ಸೀಟ್ ಇದೆ, ಇದು ಅದರ್ ಯೂನಿವರ್ಸಿಟಿ ಅವ್ರಿಗೆ. ಸರಿನಾ? ಅದರ್ ಯೂನಿವರ್ಸಿಟಿ ಮತ್ತು ಸ್ಪೆಷಲ್ ಕ್ಯಾಟಗರಿ ಮತ್ತು ಕನ್ನಡ ಮೀಡಿಯಮು. ಸರಿನಾ? ಕನ್ನಡ ಮೀಡಿಯಮು ಅವರಿಗೆ ಈ ರೀತಿ ಸೀಟ್ನ ಅಲೋಕೇಟ್ ಮಾಡ್ತಾ ಹೋಗ್ತಾರೆ. ಸೊ ಅದೊಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಗಂಗೋತ್ರಿಲಿ ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಡಿಪಾರ್ಟ್ಮೆಂಟು ಕೂಡ ಇದೇ ರೀತಿ ಕೊಟ್ಟಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟು ಇದೇ ರೀತಿ ಕೊಟ್ಟಿದ್ದಾರೆ. ಮತ್ತು ಇದು ಒಂದು ಸ್ಕೀಮ್ ಏದಾದರೆ ಸ್ಕೀಮ್ ಬಿಲು ಕೂಡ ಅದೇ ರೀತಿ. ಸ್ಕೀಮ್ ಬಿಲಿ ಎಷ್ಟು ತಗೊಳ್ತಾರೆ? ಸೊ ಟೋಟಲು ಸ್ಕೀಮ್ ಬಿ ಇಂಟೇಕ್ ಬಂದು ಅಂಬೇಡ್ಕರ್ ಸ್ಟಡೀಸು 14, ಗ್ರ್ಯಾಂಡ್ ಟೋಟಲ್ ಎಷ್ಟಿದೆ? 16. ಸರಿನಾ? 16 + 38 54. ಸೊ ಈ ರೀತಿ ಒಂದು ಇಂಟ್ಯಾಕ್ನ ತಗೊಳ್ತಾರೆ. ಸೊ ನಿಮಗೆ ನೀಟಾಗಿ ಅರ್ಥ ಆಯಿತು ಅಂತ ಅನ್ಕೊಳ್ತೇನೆ. ನೀವು ಇಲ್ಲಿ ನೋಡ್ಕೊಳ್ಬೋದು, ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕ್ಯಾಟಗರಿ ವೈಸ್ ಎಷ್ಟಿದೆ, GM ಎಷ್ಟಿದೆ, 2A 2B 3A 3B, ಮತ್ತು ಅದರ್ ಯೂನಿವರ್ಸಿಟಿ ವಿತಿನ್ ಕರ್ನಾಟಕ, ಔಟ್ಸೈಡ್ ಕರ್ನಾಟಕ, ಡಿಫೆನ್ಸು, ಕನ್ನಡ ಮೀಡಿಯಮ್ಗೆ ಎಷ್ಟಿದೆ ಅದನ್ನು ಪ್ರತಿಯೊಂದು ಡಿಪಾರ್ಟ್ಮೆಂಟು ಕೂಡ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಸರಿನಾ? ನೀಟಾಗಿ ಕೊಟ್ಟಿದ್ದಾರೆ. ಅದು ಸ್ಕೀಮ್ A ಮತ್ತು ಸ್ಕೀಮ್ B ಎರಡಕ್ಕೂ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ. ಸೊ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ನೀವು ಒಮ್ಮೆ ಈ PDF ನೋಡ್ಬೋದು. ಹಾಗೆಯೇ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ನ ಮಾಡಿರ್ತೀನಿ. ಇದು ಗಂಗೋತ್ರಿದಾಯಿತು. ಈಗ ನೆಕ್ಸ್ಟ್ ಅಫಿಲಿಯೇಟೆಡ್ ಕಾಲೇಜಲ್ಲಿ ನೋಡೋಣ. ಗೌರ್ಮೆಂಟ್ ಮತ್ತು ಅಫಿಲಿಯೇಟೆಡ್ ಕಾಲೇಜಲ್ಲಿ ಎಷ್ಟು ಸೀಟ್ನ ಕೊಡ್ತಾರೆ ಅಂತೇಳಿ. ಮೈಸೂರು ಯೂನಿವರ್ಸಿಟಿ ಅಂಡರಲ್ಲಿ ಯಾವೆಲ್ಲ ಕಾಲೇಜಸ್ ಬರುತ್ತೆ, ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಕಾಲೇಜಸ್ ಆಗಿರ್ಬೋದು, ಯಾವೆಲ್ಲ ಕಾಲೇಜಸ್ ಬರುತ್ತೆ, ಆ ಕಾಲೇಜಲ್ಲಿ ಏನೇನು ಕೋರ್ಸ್ ಇದೆ ಅದ್ರ ಪ್ರಕಾರ ನಿಮಗೆ ಯಾವ ರೀತಿ ಒಂದು ಸೀಟ್ನ ಕೊಡ್ತಾರೆ ಅನ್ನೋದಕ್ಕೆ ನೀವು ಇಲ್ಲಿ ನೋಡ್ತಿರ್ಬೋದು. ಟೆರಿಷಿಯನ್ ಕಾಲೇಜು ಮೈಸೂರು, ಇಲ್ಲಿ ಯಾವ್ಯಾವಿದೆ ಕೋರ್ಸು? MA ಇನ್ ಇಂಗ್ಲೀಷು, MSc ಇನ್ ಸೈಕಾಲಜಿ, MSc ಇನ್ ಬಯೋಟೆಕ್ನಾಲಜಿ, MSc ಬಾಟ್ನಿ, MCOM. ಸೊ ಟೋಟಲು ಇಂಟೇಕ್ ಎಷ್ಟಿದೆ, ಮತ್ತು ಅದರ್ ಯೂನಿವರ್ಸಿಟಿ ವಿತಿನ್ ಕರ್ನಾಟಕ, ಔಟ್ಸೈಡ್ ಕರ್ನಾಟಕ ಎಲ್ಲದೂ ಕೂಡ ಇಲ್ಲಿ ನೀಟಾಗಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಕಾಲೇಜ್ ವೈಸು ಮತ್ತು ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಕೊಳ್ಬೋದು. ಸರಿನಾ? ಆಲ್ಮೋಸ್ಟ್ ಆಲ್ MCOMಗೆ ಕಾಲೇಜಸ್ ಜಾಸ್ತಿ ಇದ್ದಾವೆ. ಬಟ್ ಈ MSc ಕಾಲೇಜಸ್ಸು ಸ್ವಲ್ಪ ಲಿಮಿಟೆಡ್ ಕಾಲೇಜಸ್ಸು. ಸೊ ಸರಿನಾ? ಜಸ್ಟ್ ನಿಮ್ಗೆ ಅಲ್ಲಿ ಗಂಗೋತ್ರಿಲಿ ಸಿಕ್ಕಿಲ್ಲ ಅಂತಂದರೆ ನೀವು ಇಲ್ಲಿ ಯಾವ ಸಿಗುತ್ತೆ ಅದಕ್ಕೆ ನೀವು ಇಲ್ಲಿ ಜಾಯ್ನ್ ಆಗ್ಬೋದು. ಸೊ ಕಾಲೇಜ್ ವೈಸು ಮತ್ತು ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ಇಂಟೇಕ್ ತಗೊಳ್ತಾರೆ, SC ಅವ್ರಿಗೆ ಎಷ್ಟು, ST ಅವ್ರಿಗೆ ಎಷ್ಟು ಅನ್ನೋದನ್ನ ಇಲ್ಲಿ ಪ್ರಾಪರಾಗಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಗೋ ಥ್ರೂ ಇಟ್, ನೀಟಾಗಿ ಅರ್ಥ ಆಗುತ್ತೆ. ಸೊ ಡಿಫಿಕಲ್ಟೀಸ್ ಏನಿಲ್ಲ. ಹಾಗೆಯೇ ನಿನ್ನೆ ನಾನು ಫೀ ಸ್ಟ್ರಕ್ಚರ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಸ್ಕೀಮ್ B ಮತ್ತು ಸ್ಕೀಮ್ A ಇದು ಎಷ್ಟಾಗುತ್ತೆ ಅಂತೇಳಿ. ನೋಡಿಲ್ಲ ಅಂತಂದರೆ ಐಕಾರ್ಡು ಇಲ್ಲ ಅಂತಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಮಿಸ್ ಮಾಡಿದ ವಿಡಿಯೋನ ನೋಡಿ. ಮತ್ತು ಸ್ಟಾರ್ಟಿಂಗ್ ಎಷ್ಟೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಸಪೋರ್ಟ್ ಹೀಗೆ ಕಂಟಿನ್ಯೂ ಆಗಲಿ. ಲವ್ ಯು ಆಲ್ ದ ಬೆಸ್ಟ್.